ತಿಳಿಸ್ತಾ ಈ ದಿನದ ಕಾರ್ಯಕ್ರಮದಲ್ಲಿ ಪುಸ್ತಕವನ್ನು ಲೋಕಾರ್ಪಣೆಗೊಳಿಸಿದ್ದಾರೆ ಪರಮ ಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು, ಜಗದ್ಗುರು ಶ್ರೀ ವೀರಸಿಂಹಾಸನ ಮಹಾಸಂಸ್ಥಾನ ಮಠ ಸುತ್ತೂರು ಶ್ರೀ ಕ್ಷೇತ್ರ. ಅವರದ್ದೇ ಕಾರ್ಯಕ್ರಮ ಬೆಳಗಿರಿ ರಂಗನಬೆಟ್ಟದಲ್ಲಿ ಈಗ ಆಯೋಜಿತವಾಗಿದ್ದರೂ ಕೂಡ ಅದಕ್ಕೂ ನಮ್ಮ ಕಾರ್ಯಕ್ರಮಕ್ಕೆ ಹೆಚ್ಚಿನ ಪ್ರಾಧಾನ್ಯವನ್ನು ನೀಡಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಶ್ರೀಮಠದ ಪೀಠಾಧಿಪತಿಗಳಾಗಿ ಶಿವಜ್ಞಾನ, ಶಿವಭಕ್ತಿ, ಶಿವಸೇವೆಗಳ ಸಂಗಮ ರೂಪರಾಗಿರುವಂಥ ಪರಂಜ್ಯೋತಿ ಸ್ವರೂಪರು. ವೇದ, ವೇದಾಂತ, ಆಗಮ, ಶೈವಾಗಮ, ಸಿದ್ಧಾಂತ, ಸಾಹಿತ್ಯ, ದರ್ಶನ, ಸಂಸ್ಕೃತ ವಾಂಗ್ಮಯಾದಿ ಸಕಲ ವಿದ್ಯಾ ಪರಂಪರೆಗಳ ನಿಷ್ಣಾತ ಪರಿಜ್ಞಾತೃಗಳು. ಆಧ್ಯಾತ್ಮ ವಿದ್ಯೆಯನ್ನು ಲೋಕ ಸಂಗ್ರಹ ಧರ್ಮದೊಂದಿಗೆ ಸಮನ್ವಯಗೊಳಿಸಿರುವಂಥ ಅಪೂರ್ವ ದಾರ್ಶನಿಕರು. ಕೇವಲ ಮಠಾಧಿಪತ್ಯದ ಪರಿಧಿಯಲ್ಲಿ ಸೀಮಿತರಾಗದೆ ಶಿಕ್ಷಣ, ಆರೋಗ್ಯ, ಗ್ರಾಮೀಣಾಭಿವೃದ್ಧಿ, ಕೃಷಿ, ಪರಿಸರ ಸಂರಕ್ಷಣೆ, ಗೋ ಸಂರಕ್ಷಣೆ, ಯುವಜನ ಸಬಲೀಕರಣ, ಸಾಂಸ್ಕೃತಿಕ ಪುನರುಜ್ಜೀವನ, ಧಾರ್ಮಿಕ ಸಾಮರಸ್ಯದ ಮಹಾಯಜ್ಞಗಳನ್ನು ನಿರಂತರವಾಗಿ ನಿರ್ವಹಿಸುತ್ತಿರುವಂಥ ಲೋಕಸೇವಾವ್ರತ ಧುರೀಣರು. ಈ ಕಾರ್ಯಕ್ರಮಕ್ಕೆ ಅನೇಕ ಮಾನವೋನ್ನತಿಯ ವಿವಿಧ ಆಯಾಮಗಳನ್ನು ಪೋಷಿಸುತ್ತಿರುವಂಥ ಶ್ರೀಯುತರು ಆಗಮಿಸಿದ್ದಾರೆ. ವಿಶ್ವವ್ಯಾಪಕವಾಗಿ ಕೀರ್ತಿಯನ್ನು ಹೊಂದಿರುವಂಥ ಶ್ರೀಮಠವನ್ನು ಮುನ್ನಡೆಸ್ತಾ ಇರುವಂಥ ಪರಮ ಪೂಜ್ಯರು ವೇದಿಕೆಯಲ್ಲಿ ವಿರಾಜಮಾನರಾಗಿರುವುದು ನಮ್ಮ ಅಹೋಭಾಗ್ಯವೇ ಸರಿ. ಅವರ ನುಡಿದೀಪದಿಂದ ಇದೀಗ ಎಲ್ಲರಲ್ಲಿ ಪ್ರಕಾಶವನ್ನು ಹೆಚ್ಚಿಸಬೇಕಾಗಿ ಸವಿನಯವಾಗಿ ಪ್ರಾರ್ಥನೆ ಮಾಡ್ತಿದ್ದೇನೆ. ಅಖಂಡ ಮಂಡಲಾಕಾರಂ ವ್ಯಾಪ್ತಮೇನ ಚರಾಚರಂ ತತ್ಪದಂ ದರ್ಶಿತಮೇನ ತಸ್ಮೈ ಶ್ರೀ ಗುರವೇ ನಮಃ. ಪೂಜ್ಯರೆಲ್ಲರಲ್ಲಿ ಗೌರವ ಸಲ್ಲಿಸಿ, ವೇದಿಕೆಯಲ್ಲಿ ಹಾಗೂ ಸಭಾಂಗಣದಲ್ಲಿರುವ ಎಲ್ಲ ಗಣ್ಯಮಾನ್ಯರೇ, ಎಲ್ಲ ಆತ್ಮೀಯರೇ, ಕಳೆದ ವರ್ಷ ಆಗಸ್ಟ್ನ ಇದೇ ದಿನಗಳಂದು ಪ್ರಾರಂಭವಾದಂತಹ ಬನ್ನಂಜೆ 90 ವಿಶ್ವನಮನ ಯಾತ್ರೆಯ ಒಂದು ಸಮಾರೋಪ ಸಮಾರಂಭ ಇಂದಿನಿಂದ 3 ದಿವಸಗಳಲ್ಲಿ ಆಯೋಜಿತವಾಗಿದೆ. ಮಲ್ಲೇಪುರಂ ಅವರು ಸ್ವಾಗತದಲ್ಲಿ ತಿಳಿಸಿದ ಹಾಗೆ ಈ ಒಂದು ವರ್ಷದಲ್ಲಿ ಕರ್ನಾಟಕದ ವಿವಿಧ ಭಾಗಗಳು, ದೇಶದ ವಿಭಾಗಗಳು, ಅಮೇರಿಕಾದಲ್ಲಿ ಕೂಡ ಈ ಕಾರ್ಯಕ್ರಮಗಳು ನಡೆದು ಒಬ್ಬ ಶ್ರೇಷ್ಠ ಹಿರಿಯ ವಿದ್ವಾಂಸರ ಜನ್ಮೋತ್ಸವದ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಿರ್ತಕ್ಕಂತಹದ್ದು ತುಂಬ ಔಚಿತ್ಯಪೂರ್ಣವಾದದ್ದು ಅಂತ ನನ್ನ ಈ ಸಂದರ್ಭದಲ್ಲಿ ನಿಮ್ಮ ಜೊತೆ ಹಂಚಿಕೊಳ್ಬೇಕು. ಬನ್ನಂಜಿಯವರು ಮೂಲತಃ ಉಡುಪಿಯ ಅಂಬಲ್ಪಾಡಿಯಿಂದ ಬಂದಂಥವರು. ಸುಮಾರು 1976-77 50 ವರ್ಷಗಳ ಹಿಂದೆ ಪೂಜ್ಯ ರಾಜೇಂದ್ರ, ನಮ್ಮ ಗುರುಗಳಾದಂಥ ಪೂಜ್ಯ ರಾಜೇಂದ್ರ ಮಹಾಸ್ವಾಮಿಗಳ ಜೊತೆ ಉಡುಪಿಯ ಒಂದು ಕಾರ್ಯಕ್ರಮಕ್ಕೆ ತೆರಳಿದ್ದಾಗ ಅಂಬಲ್ಪಾಡಿಯ ಜನಾರ್ದನ ಮತ್ತು ಕಾಳಿ ದೇವಸ್ಥಾನದ ಅತಿಥಿಗೃಹದಲ್ಲಿ ವಾಸ್ತವ್ಯ ಇರುವಂಥ ಅವಕಾಶವನ್ನು ಕಲ್ಪಿಸಿದರು. ಅಲ್ಲಿಗೆ ಸಮೀಪದಲ್ಲೇ ನಡೆದು ಹೋಗುವ ಹತ್ತಿರದಲ್ಲಿ ಅವ್ರ ಮನೆ ಇದೆ. ಮೈಸೂರಿನ ಮತ್ತೊಬ್ಬರು ಇದೇ ವಿದ್ವಾಂಸರಾದರ ಇಮ್ಮಡಿ ಶಿವಸ್ವಾಮಿಗಳು ಮತ್ತು ನಾವು ಅವ್ರ ಮನೆಗೆ ಹೋದದ್ದು ಇನ್ನೂ ಮನಸ್ಸಿನಲ್ಲಿ ಹಸರಾಗಿದೆ. ಈಗ ಮುಂಚೆ ಬ್ಯಾಕ್ ಡ್ರಾಪ್ನಲ್ಲಿ ತೋರಿಸ್ತಿದ್ರಲ್ಲ ಉಡುಪಿಯ ಮನೆ, ಬಹುಶಃ ಅದೇ ಮನೆಯ ಒಂದು ತೊಟ್ಟಿ ಮನೆಯಲ್ಲಿ ಇದ್ದರು. ಹೇಳಿ ಕೇಳಿ ಉಡುಪಿನಲ್ಲಿ ಬೇಸಿಗೆ ಆದದ್ರಿಂದ ಬರಿಮೈಯೆಲ್ಲ ಇದ್ದು ಆ ದಿವಸ ಆ ಸಂದರ್ಭದಲ್ಲಿ ನಡೆದಂಥ ನೆನಪುಗಳು ಇನ್ನೂ ಹಸರಾಗಿದೆ. ಅವರ ಒಂದು 90ನೇ ವರ್ಷದ ಕಾರ್ಯಕ್ರಮದ ಸಂಪನ್ನ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಬನ್ನಂಜಿಯವರು ನಮ್ಮ ಜಗತ್ತಿನ, ವಿಶೇಷವಾಗಿ ನಮ್ಮ ದೇಶದ ಪ್ರಮುಖ ವಿದ್ವಾಂಸರಲ್ಲಿ ಒಬ್ಬರಾಗಿದ್ದಂಥವರು. ಅಬ್ದುಲ್ ಕಲಾಂ ಅವರ ಒಂದು ಮಾತಿದೆ, ಯು ವಾಂಟ್ ಟು ಶೈನ್ ಲೈಕ್ ಎ ಸನ್, ಫಸ್ಟ್ ಬರ್ನ್ ಲೈಕ್ ಎ ಸನ್ ಅನ್ನೋ ಮಾತು. ಈ ಮಾತಿನಂತೆ ಸಾಹಿತ್ಯ, ಸಮಾಜದ ಉನ್ನತಿಗಾಗಿ ಅವರನ್ನೇ ಹೊರಿಸಿಕೊಂಡು ಸೂರ್ಯನಂತೆ ಧರ್ಮ ಮತ್ತು ಸಾಹಿತ್ಯ ಲೋಕಗಳನ್ನು ಬೆಳಗಿದ ಮಹಾನ್ ವ್ಯಕ್ತಿತ್ವದವರು ಬನ್ನಂಜಿಯವರು.
ಉಡುಪಿ ಅಷ್ಟಮಠಗಳ ಒಂದು ಮಾರ್ಗದರ್ಶಕರಾಗಿದ್ದಂಥವರು. ಅಷ್ಟಮಠದ ಪಲಿಮಾರು ಮಠದ ವಿದ್ಯಮಾನ ತೀರ್ಥರ ಪ್ರಮುಖ ಶಿಷ್ಯರಲ್ಲಿ ಬನ್ನಂಜಿಯವರು ಕೂಡ ಒಬ್ಬರು. ಅವರಲ್ಲೇ ಅಧ್ಯಯನ ಮಾಡಿದಂಥವರು ಪೇಜಾವರ ಶ್ರೀಗಳು ಕೂಡ ಹೌದು. ಪಲಿಮಾರು ಮಠದ ಶ್ರೀಗಳು ಮಧ್ವ ಸಿದ್ಧಾಂತದ ಅತ್ಯಂತ ಪ್ರಮುಖ ಪ್ರತಿಪಾದಕರಾಗಿದ್ದರು. ಅದನ್ನು ನಿಷ್ಠೆಯಿಂದ ಪಾಲಿಸಿದಂಥವರು. ಆದರೆ ಪೇಜಾವರ ಶ್ರೀಗಳು ಬನ್ನಂಜಿಯವರ ವಿಷಯದಲ್ಲಿ ಅಷ್ಟು ಕಠಿಣವಾದಂತಹ ಪೂಜ್ಯರ ಒಂದು ಆಶೀರ್ವಾದದಿಂದ ಶಿಕ್ಷಣವನ್ನು ಪಡೆದರೂ ಕೂಡ ವೈಚಾರಿಕ ಪ್ರಜ್ಞೆಯನ್ನು ಬದುಕಿನಲ್ಲಿ ಬೆಳೆಸ್ಕೊಂಡು ಜಗತ್ತಿನಲ್ಲಿ ವಿಭಿನ್ನವಾದ ರೀತಿಯಲ್ಲಿ ಅವರ ಕಾಣಿಕೆಯನ್ನು ಕೊಟ್ಟಂಥವರು. ಸಮಾಜವನ್ನು ಎಚ್ಚರಿಸುವ ಸಲುವಾಗಿ ಕವಿತ್ವವನ್ನು ಸಮರ್ಥವಾಗಿ ಬಳಸ್ಕೊಂಡಂಥವರು ಬನ್ನಂಜಿಯವರು. ಸಾಮಾನ್ಯವಾಗಿ ಒಬ್ಬ ಸಾಹಿತಿ ಒಂದು ಪಥದಲ್ಲಿ ಮಾತ್ರ ಸಾಹಿತ್ಯದ ಕೃಷಿ ಮಾಡಲು ಸಾಧ್ಯ ಇರುತ್ತೆ. ಕಾದಂಬರಿ, ಲೌಕಿಕ ಸಾಹಿತ್ಯ, ವಿವಿಧ ದರ್ಶನಗಳು, ವೇದಾಂತಾದಿ ಆಧ್ಯಾತ್ಮಿಕ ಸಾಹಿತ್ಯ, ಎಲ್ಲದರಲ್ಲೂ ಸಾಧನೆ ಮಾಡುವಂತಹ ವ್ಯಕ್ತಿಗಳು ಸಿಗುವಂತಹದ್ದು ಅಪರೂಪ. DVG, ಕುವೆಂಪು ಇತ್ಯಾದಿ ಮಹನೀಯರಂಥ ಸಾಧನೆಗಳನ್ನು ಮಾಡಿದಂಥವರು. ಅಂತಹ ಅದೇ ರೀತಿಯಲ್ಲಿ ವಿಶೇಷವಾದಂತಹ ಲೌಕಿಕ ಸಾಹಿತ್ಯ, ವೇದಾಂತಗಳನ್ನು ಸಮಾನಾಂತರವಾಗಿ ಅಧ್ಯಾಪನ ಕೃಷಿ ಮಾಡಿದಂತಹ ರಸಋಷಿಗಳು ಬನ್ನಂಜಿಯವರು ಅಂತಂದರೆ ಅದು ಅತಿಶಯೋಕ್ತಿಯ ಮಾತು ಆಗಲಾರದು. ಶಾಸ್ತ್ರ ಅಂತಕ್ಕಂತಹದ್ದು ಪ್ರಜ್ಞೆಯಿಂದ ಉದಯವಾದರೆ ಕಾವ್ಯವೆಂಬುದು ಪ್ರತಿಭೆಯಿಂದ ಬರುವಂತಹದ್ದು. ಅದು ಆಚಾರ್ಯರ ಬರಹ ಶಾಸ್ತ್ರಪ್ರಜ್ಞೆ ಮತ್ತು ಪ್ರತಿಭೆಗಳ ಒಂದು ಸಂಗಮವಾಗಿದ್ದಂಥದ್ದು. ವಿವಿಧ ಭಾಷೆಗಳಲ್ಲಿ ಪ್ರಖರ ಪಾಂಡಿತ್ಯವನ್ನು ಹೊಂದಿದ್ದಂಥವರು. ಎಲ್ಲ ಭಾಷೆಗಳ ಸುಂದರ ಸಂಗಮವೂ ಕೂಡ ಆಗಿದ್ದರು. ಅವರೇ ಒಂದು ಕಡೆ ಹೇಳುವಾಗೆ, ತುಳು ನನ್ನ ಮಾತೃಭಾಷೆ, ಕನ್ನಡ ನನ್ನ ತಂದೆ ಭಾಷೆ, ಸಂಸ್ಕೃತ ನನ್ನ ಭಾಷೆ ಅಂತನ್ನೋದು ಬನ್ನಂಜಿಯವರ ಒಂದು ಮಾತು. ಕಾಳಿದಾಸನ ಕಾವ್ಯ ವಿಮರ್ಶೆ, ಕಾದಂಬರಿಯ ಅನುವಾದ, ವೇದಗಳ ಸೂಕ್ತಗಳಿಗೆ ವ್ಯಾಖ್ಯಾನ, ಉಪನಿಷತ್ ಸಾಹಿತ್ಯದ ಅನುವಾದ, ಎಲ್ಲಕ್ಕಿಂತ ಹೆಚ್ಚಾಗಿ ಸೂಕ್ಷ್ಮವಾದ ವಿಮರ್ಶಾ ಸಾಹಿತ್ಯ ಬರಹಗಳು ಅವರ ವೈಶಿಷ್ಟ್ಯವಾದಂಥವು. ಚಲನಚಿತ್ರ ಕ್ಷೇತ್ರಕ್ಕೂ ಅವರ ಕೊಡುಗೆ ಅಪಾರವಾದಂಥದ್ದು. GV ಅಯ್ಯರವರು ಮೊದಲ ಬಾರಿಗೆ ನಮ್ಮ ದೇಶದಲ್ಲಿ ತಯಾರು ಮಾಡಿದಂಥ ಸಂಸ್ಕೃತದ ಶಂಕರಾಚಾರ್ಯರು, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರ ಚಲನಚಿತ್ರಗಳಿಗೆ ಸಂಪನ್ಮೂಲ ವ್ಯಕ್ತಿಯಾಗಿ ಸಂಭಾಷಣೆಗಳು ಬರೆದು 3 ಚಿತ್ರಗಳು ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದುಕೊಳ್ಳಲಿಕ್ಕೆ ಕಾರಣರಾದಂಥವರಲ್ಲಿ ಬನ್ನಂಜಿಯವರು ಕೂಡ ಹೌದು. GV ಅಯ್ಯರವರನ್ನು ಕೂಡ ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಬೇಕು. ಅವರ ಬನ್ನಂಜಿ ವಿವಾಚ ಪ್ರವಚನ ಮಾಲೆ ಕಠಿಣವಾದ ಆಧ್ಯಾತ್ಮ ಶಾಸ್ತ್ರಗಳ ತಿರುಳನ್ನು ಸುಳಿಯ ಬಾಳೆಯ ಹಣ್ಣಿನ ಥರದಲ್ಲಿ ಪ್ರವಚನವನ್ನು ನೀಡಿದಂಥವರು. ಅದರ ಸಂಗ್ರಹ ನಮಗೆ ತಿಳಿದ ಹಾಗೆ ಸುಮಾರು 25,000 ಗಂಟೆಗಳು ಇಷ್ಟಿದೆ ಅಂತಕ್ಕಂಥದ್ದು ಯಾರಿಗೂ ಹುಬ್ಬೇರಿಸುವಂಥದ್ದು. 25,000 ಗಂಟೆಗಳು ಅಷ್ಟು ಸುದೀರ್ಘವಾದ ಪ್ರವಚನಗಳನ್ನು ನೀಡಿದಂಥವರು. ಮತ್ತು ವೇದ, ಉಪನಿಷತ್ತು, ಶತರುದ್ರಿಯ ಭಾಷೆಗಳಿಗೆ ಸಂಬಂಧಿಸಿದ 4,000 ಪುಟಗಳ ಸಂಸ್ಕೃತ ವ್ಯಾಖ್ಯಾನ ಕೃತಿಯನ್ನು ಸಾಹಿತ್ಯ ಲೆಕ್ಕಕ್ಕೆ ಕೊಟ್ಟಂಥವರು ಬನ್ನಂಜಿಯವರು. ಕನ್ನಡ ಮತ್ತು ಸಂಸ್ಕೃತ ಭಾಷೆಗಳಲ್ಲಿ ಸುಮಾರು 150 ಕೃತಿಗಳನ್ನು ರಚಿಸಿದಂತಹ ಕೀರ್ತಿ ಅವರಿಗೆ ಸಲ್ಲುತ್ತೆ. ಅವರು ವಿದ್ಯಾವಾಚಸ್ಪತಿಗಳು, ಮಧ್ವ ಸಿದ್ಧಾಂತದ ಹಿರಿಯ ವಿದ್ವಾಂಸರಾಗಿದ್ದಂಥವರು. ವಿದ್ವಾಂಸರಾಗಿ ಎಲ್ಲ ಸಿದ್ಧಾಂತಗಳ ಬಗ್ಗೆಯೂ ಅಷ್ಟೇ ಸಮಾನಾದವಂತರವಾದಂಥ ಗೌರವಗಳನ್ನು ಹೊಂದಿದ್ದಂತಹ ಅಪರೂಪದ ವಿದ್ವಾಂಸರು. ಅವರು ಶುಷ್ಕ ತಾರ್ಕಿಕರಾಗಿರಲಿಲ್ಲ, ಶಾಸ್ತ್ರಜಡರಾಗಿರಲಿಲ್ಲ, ಸತ್ಯಾನ್ವೇಷಣೆಗಾಗಿ ದುಡಿಯುತ್ತಿದ್ದಂಥವರು. ಉಪನಿಷತ್ತು, ದರ್ಶನಗಳು, ವೇದನೆಗಳು ಅರಿತು ಖಚಿತವೂ ನಿರ್ದಿಷ್ಟವಾದಂತಹ ಅರ್ಥಾನುಸಂಧಾನ ಮಾಡಬಲ್ಲಂತಹ ಚೈತನ್ಯ ಸಾಮರ್ಥ್ಯ ಅವರಲ್ಲಿತ್ತು. ವೇದ ಭಾಷ್ಯ, ಉಪನಿಷತ್ ಭಾಷ್ಯ, ರಾಮಾಯಣ, ಮಹಾಭಾರತ, ಭಗವದ್ಗೀತೆ, ಪುರಾಣಗಳು ಎಲ್ಲ ಜ್ಞಾನಶಾಖೆಗಳಲ್ಲಿ ಇದಂ ಇತ್ತಂ ಎಂದು ಅಧಿಕಾರವಾಣಿಯಲ್ಲಿ ಹೇಳಬಲ್ಲಂತಹ ಬಹುಶ್ರುತರಾಗಿದ್ದರು. ಉಡುಪಿ ಎಲ್ಲ ಮಠಗಳಿಗೂ ವಸ್ತುನಿಷ್ಠ ವಿದ್ವಾಂಸರಾಗಿದ್ದರು. ನಮ್ಮ ಪತ್ತಿಗೆ ಶ್ರೀಗಳು ಇದೀಗ ಕೊಡಮಾಡಿದಂತಹ 80ರ ಒಂದು ಕೃತಿಯಲ್ಲಿ ಒಂದು ಕಡೆ ಉಲ್ಲೇಖಿಸಿದ್ದಾರೆ.
ಅವರ ವಿದೇಶದ ಪ್ರವಾಸ ಚರ್ಚೆಗೊಳಗಾದಂಥ ಸಂದರ್ಭದಲ್ಲಿ ಅದಕ್ಕೆ ಪ್ರೋತ್ಸಾಹವನ್ನು ಕೊಟ್ಟು ಸಮಾನ ನೀಡಿದಂತಹ ವಿದ್ವಾಂಸರಲ್ಲಿ ಬನ್ನಂಜಿಯವರ ಕುರಿತು ಒಬ್ಬರು ಅನ್ನೋದನ್ನು ಕೃತಜ್ಞತೆಯಿಂದ ಅದೇ ಪುಸ್ತಕದಲ್ಲಿ ಅವರು ಸ್ಮರಿಸ್ಕೊಂಡಿದ್ದಾರೆ. ಆಚಾರ್ಯ ಎಂಬ ಹೆಸರಿಗೆ ಅದು ಕುಟುಂಬದ ಹಿರಿಯರಿಂದ ಬಂದದ್ದು ಆದರೂ ಕೂಡ ನಿಜವಾಗಿಯೂ ಆಚಾರ್ಯ ಎಂಬ ಹೆಸರಿಗೆ ಅನ್ವರ್ಥವಾಗಿ ತಮ್ಮ ವಿದ್ವತ್ ಪ್ರಭಾವಲಯದಲ್ಲಿ ಜ್ಞಾನದಾನ ಮಾಡಿದಂಥವರು ಬನ್ನಂಜಿಯವರು. ಅವರಿಗೆ ದೇಶ ವಿದೇಶಗಳಿಂದ ವಿದ್ಯಾರ್ಥಿಗಳು ಬಂದದ್ದು ಎಲ್ರಿಗೂ ತಿಳಿದಂಥ ಒಬ್ಬ ವಿದ್ವಾಂಸರು ಸಂಗ್ರಹಿಸಿದಂಥ ಕೃತಿ ಈಗ ಲೋಕಾರ್ಪಣೆಯಾಗಿದೆ. ಅನೇಕ ಕೃತಿಗಳನ್ನು ಅವರು ನವಾಸದುಂಟು. ಕೇವಲ ದ್ವೈತ ವಿಚಾರಗಳಿಗಷ್ಟೇ ತಮ್ಮ ಪಾಂಡಿತ್ಯವನ್ನು ಸೀಮಿಸಿಕೊಳ್ಳದೆ ಅದ್ವೈತ, ವಿಶಿಷ್ಟಾದ್ವೈತ, ಇನ್ನಿತರ ಭಾರತೀಯ ಹಾಗೂ ವಿಶ್ವಚಿಂತನೆಗಳು, ಜಾನಪದ ಇತ್ಯಾದಿಗಳ ವಿಚಾರದಲ್ಲಿ ಅವರಿಗಿದ್ದಂತಹ ಸಮಪ್ರಕಾರದ ಗೌರವಪೂರ್ಣ ಒಲವು, ಅಸಾಮಾನ್ಯ ಪರಿಣಿತಿ ಇವೆಲ್ಲ ಸರಿಸಾಟಿ ಇಲ್ಲದಂತಹದ್ದು. ಗೋವಿಂದಾಚಾರ್ಯರಿಗೆ ಅದು ಸಾಧ್ಯ ಅನ್ನೋ ರೀತಿಯಲ್ಲಿ ಅದನ್ನೆಲ್ಲ ಅವರು ರೂಪಿಸಿಕೊಂಡಿದ್ದಂಥವರು. ಸಾಹಿತಿಗಳಾಗಿ, ಅನುವಾದಕರಾಗಿ, ಕವಿಗಳಾಗಿ, ಪತ್ರಕರ್ತರಾಗಿ, ಬೋಧಕರಾಗಿ, ಪಾಠಕರಾಗಿ, ಪ್ರವಚನಕಾರರಾಗಿ ಬನ್ನಂಜಿಯವರು ನಾಡಿಗ ಸಲ್ಲಿಸಿದ ಸೇವೆ ಅಸಾಧಾರಣವಾದಂತಹದ್ದು. ಅತ್ಯಂತ ನಿಷ್ಠುರದ ವ್ಯಕ್ತಿಗಳಾಗಿದ್ದವರು. ಅವರು ಹೇಳುವ ವಿಷಯದ ಬಗ್ಗೆ ಅವರಿಗೆ ಖಚಿತತೆ ಇದ್ದದರಿಂದ ಆನೆ ನಡೆದಿದೆ ಮಾರ್ಗ ಅಂತನ್ನುವ ಗಾದೆ ಮಾತೇನಿದೆ, ಹಾಗೆ ತಮ್ಮ ವಿದ್ವತ್ ಪ್ರಭಾವಲಯದಲ್ಲಿ ನಿರಂತರವಾಗಿ ಬೆಳಗಿದ್ದಂಥವರು. ವಜ್ರಾದಪಿ ಕಠೋರಾನಿ ಮೃದೂನಿ ಕುಸುಮಾದಪಿ ಎನ್ನುವ ಮಾತಿಗೆ ಅಂತೆ ಕಠೋರವೂ ಅಂತೆಯೇ ಹೂವಿನಂತೆ ಮೃದು ಮನಸ್ಸನ್ನು ಉಳ್ಳಂಥವರಾಗಿದ್ದರು. ಬನ್ನಂಜಿಯವರ ಉಪವಾಸ ಅನ್ನುವಂತಹ ಒಂದು ಅವರ ಜೊತೆನ ಕುರಿತಾದಂಥ ಲೇಖನದ ಕೃತಿಯಲ್ಲಿ ಅವ್ರಿಗೊಂದು ಪ್ರಶ್ನೆ ಒಂದು ಸಂದರ್ಭದಲ್ಲಿ ಕೇಳ್ತಾರೆ. ಇವತ್ತು ಬಹಳ ಸಾಂಸ್ಕೃತಿಕವಾಗಿ ಬಿಕ್ಕಟ್ಟುಗಳಿದೆ, ಇನ್ನು ಮುಂದೆ ಹೇಗೆ ಆಶಾವಾದಿಗಳಾಗಿ ಬದುಕಲಿಕ್ಕೆ ಸಾಧ್ಯವೇ ಅಂತ ಅನ್ನೋದಕ್ಕೆ ಅವರದೇ ಕೆಲವು ಮಾತುಗಳಿದೆ. ಯಾವ ಅನುಮಾನವೂ ಇಲ್ಲ. ಅಂದರೆ ಸಂಸ್ಕೃತಿ ಸಂಪನ್ನವಾಗಿ ಬೆಳೀಲಿಕ್ಕೆ ಅನುಮಾನ ಪಡಬೇಕಾದ ಅಗತ್ಯ ಇಲ್ಲ. ನಾನು ಪೂರ್ಣ ಆಶಾವಾದಿಯಾಗಿ ಇದ್ದೇನೆ. ಇದು ಬನ್ನಂಜಿಯವರ ಮಾತು. ನಮ್ಮ ಗತಕಾಲ, ಸಂಸ್ಕೃತಿ, ಸಂಸ್ಕೃತ ಭಾಷೆ, ಸಾಹಿತ್ಯಗಳನ್ನು ಕುರಿತು ಮತ್ತೆ ಮತ್ತೆ ಹೇಳಿದುವ ಮತ್ತು ಪೂರ್ವಾಗ್ರಹಗಳಿಂದ ಹೊರಲಿಕ್ಕಾಗದೇ ಇರುವ ಹಳೆಗಾಲದ ಜನರನ್ನು ನಾವೀಗ ಅವರ ಪಾಡಿಗೆ ಬಿಟ್ಟು ಬಿಡಬೇಕು. ಗಮನಿಸಬೇಕಾದಂಥ ಮಾತು. ಒಂದು ಜನ್ರೇಷನ್ ಗ್ಯಾಪ್ ಇರುತ್ತೆ, ಒಬ್ರಿಗೊಬ್ರಿಗೆ ಹೊಂದಾಣಿಕೆ ಇರೋದಿಲ್ಲ. ಯಾವುದನ್ನು ಇಟ್ಕೊಂಡು ಅದನ್ನೇ ಮುಂದುವರಿಸಬೇಕು ಅಂತ ಅನ್ನೋದಿಲ್ಲ. ಅವರ ಅಭಿಪ್ರಾಯವು ಗೌರವಿಸಬೇಕಾದ, ಯಾರ ಅಭಿಪ್ರಾಯಗಳು ಅಗೌರವಕ್ಕೆ ಕಾರಣವಲ್ಲ. ಪ್ರತಿಯೊಬ್ಬರ ಅಭಿಪ್ರಾಯಗಳು, ಅನುಸಂಧಾನಗಳು ಕೂಡ ಯಾವತ್ತೂ ಗೌರವಾರ್ಹವಾದಂಥವು, ಪ್ರೀತಿಸುವಂತಹದ್ದು. ಹಾಗೆ ಮಾಡುವಂಥವರನ್ನು ಬಿಟ್ಟು ಅವರ ಜೊತೆಗೆ ಖಂಡನೆಯೂ ಬೇಡ, ಮಂಡನೆಯೂ ಬೇಡ, ಒಪ್ಪೋದು ವಿರೋಧ ಮಾಡಿ ಯಾವುದು ಬೇಡ. ಬದಲು ನಮ್ಮ ಗಮನವನ್ನು ಹೊಸ ಕಾಲದ ಯುವಜನರ ಆಸಕ್ತಿಗಳ ಮೇಲೆ ಕೇಂದ್ರೀಕರಿಸಬೇಕು. ಭಾರತೀಯ ಚಿಂತನ ಕ್ರಮಗಳ ಬಗ್ಗೆ ಅವರಲ್ಲಿ ಮೂಡುತ್ತಿರುವ ಆಸಕ್ತಿ ಮತ್ತು ಆಸ್ವಾದಗಳನ್ನು ಬೆಳೆಸುವುದು ಹೇಗೆ ಎಂಬುದನ್ನು ನಾವು ಯೋಚಿಸುತ್ತಾ ಮುನ್ನಡೆದರೆ ಮುಂದಿನ ದಾರಿ ತಾನಾಗಿಯೇ ತೆರೆದುಕೊಳ್ಳುತ್ತದೆ. ಇದು ನನ್ನ ನಂಬಿಕೆ. ಇನ್ನೊಂದು ಮಾತು ಹೇಳ್ತಾರೆ, ಮಠ ಮತ್ತು ಮಡಿ ಈ ಎರಡನ್ನೂ ಬಿಟ್ಟರೂ ಸಾಕು, ನಮ್ಮ ಮಾತುಗಳಿಗೆ ಲಕ್ಷಾಂತರ ಹೊಸಗಾಲದ ಕೇಳುಗರು ಸಿದ್ಧವಾಗುತ್ತಾರೆ. ಅಂಥವರೊಂದು ವಿಶಾಲ ಬಳಗವನ್ನೇ ನಾನು ನನ್ನ ಉಪನ್ಯಾಸಗಳ ಮೂಲಕ ಕಂಡಿದ್ದೇನೆ ಎಂದು ಗಮನಿಸುತ್ತೇನೆ. ಅವರ ಸಂಪೂರ್ಣವಾದ ಆಸಕ್ತಿ ನಮ್ಮ ಭಾರತೀಯ ಸಂಸ್ಕೃತಿ, ಪರಂಪರೆ ಶ್ರೀಮಂತವಾದಂತಹದ್ದೇನಿದೆ ಅದನ್ನು ನಮ್ಮ ಮುಂದಿನ ಪೀಳಿಗೆ ತಲುಪಿಸುವಂತಹ, ಅವರು ಅದನ್ನು ಆಚರಿಸುವಂತಹ ಆ ಕ್ರಮವನ್ನು ಕೈಗೊಂಡಾಗ ಮಾತ್ರ ನಮ್ಮ ದೇಶ ಮತ್ತೆ ಸಮೃದ್ಧವಾಗಿ ಬೆಳೀಲಿಕ್ಕೆ ಸಾಧ್ಯ ಅಂತನ್ನುವಂಥದ್ರಲ್ಲಿ ಅಪಾರವಾದಂಥ ನಂಬಿಕೆ, ವಿಶ್ವಾಸ, ಶ್ರದ್ಧೆ ನಿಟ್ಟಂಥವರು, ಅದರಂತೆ ಬದುಕಿದಂಥವರು. ಅವ್ರಿಗೆ ಅನೇಕ ಪ್ರಶಸ್ತಿಗಳು ಬಂತು. ಸಾಹಿತ್ಯ ಅಕಾಡೆಮಿ ಪೃಚ್ಛಕೋಟಿಕ ಕೃತಿಗೆ ಬಂತು, ಮಂಗಳೂರು ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಬಂತು, ಭಾರತ ಸರ್ಕಾರದ ಪದ್ಮಶ್ರೀ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಹೀಗೆಲ್ಲ ಇದ್ದವರು ನಮ್ಮನ್ನಾಗಲಿ ಈಗ ಸುಮಾರು 6 ವರ್ಷಗಳು ಸಂದಿದೆ. ಅವರು ಹರಿಸಾಹಿತ್ಯವನ್ನು ಹೊಂದಿದ್ದಾರೆ. ಅಂತಹ ಬನ್ನಂಜಿ ಗೋವಿಂದಾಚಾರ್ಯರ ಕುರಿತು ಈ 90ನೇ ವರ್ಷದ ಕಾರ್ಯಕ್ರಮ ವಿಭಿನ್ನ ರೀತಿಯಲ್ಲಿ ವಿಶೇಷವಾಗಿ ಅರ್ಥಪೂರ್ಣವಾಗಿ ನಡೆದು ಅದರ ಸಂಪನ್ನ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸಿದ್ದೇವೆ. ಅವರ 80ನೇ ವರ್ಷದ ಕಾರ್ಯಕ್ರಮದಲ್ಲಿ ಕೂಡ ಬರಬೇಕಾಗಿತ್ತು. ಅನಿವಾರ್ಯ ಕಾರಣಗಳಿಂದಾಗಿ ಬರಲಿಕ್ಕೆ ಸಾಧ್ಯ ಆಗದೇ ಇದ್ದರಿಂದ
ಬೆಂಗಳೂರಿನಲ್ಲೇ ಕಾರ್ಯಕ್ರಮದ ಹಿಂದಿನ ದಿವಸ ಅವರು ಇದ್ದಲ್ಲಿಗೆ ಹೋಗಿ ಅವರಿಗೆ ಗೌರವ ಸಲ್ಲಿಸಿ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಶುಭ ಹಾರೈಸಿದ್ದು ಇನ್ನೂ ನೆನಪಿನಲ್ಲಿದೆ. ಈಗ ಮಾತನಾಡ್ತಾ ಹೇಳಿದಾಗೆ ಇವತ್ತು ಮತ್ತೆ 3 ಕಾರ್ಯಕ್ರಮ ಇದೆ. ಮಳವಳ್ಳಿಯಲ್ಲೊಂದು, BRLಸಲ್ಲೊಂದು ಮತ್ತು ಮೈಸೂರಿನಲ್ಲಿ ಪ್ರಧಾನಿಯವರು ವಿವೇಕ ಒಂದು ಸ್ಮಾರಕವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಅವರು ಉದ್ಘಾಟನೆ ಆದ ನಂತರ ಮತ್ತೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾದಂಥ ಅನಿವಾರ್ಯತೆಯಿಂದ ತೆರಳಬೇಕಾಗಿದೆ. ಈ ವೇದೋಜ್ಜೀವನಂ ಕೃತಿ ಪೂಜ್ಯ ವ್ಯಾಸತೀರ್ಥನಿಂದ ಸಿದ್ಧಪಟ್ಟಂತಹ ದ್ವೈತ ಮತದ ಒಂದು ಮಹತ್ತರವಾದಂಥ ಕೃತಿ. ಅದನ್ನು ಬನ್ನಂಜೆ ಗೋವಿಂದಾಚಾರ್ಯರು ಎಡ್ವಿನ್ ಜರೋ ಅವರಿಗೆ ಪಾಠ ಮಾಡಿದಂತಹ ಪ್ರಶ್ನೋತ್ತರ ರೂಪದ ಒಂದು ವಿಶೇಷವಾದಂತಹ ಗ್ರಂಥ ಸಮುಚ್ಚಯ. ಅದು ಸಂಸ್ಕೃತದಲ್ಲಿದೆ, ಇಂಗ್ಲೀಷ್ನಲ್ಲಿ ಅನುವಾದ ಕೂಡ ಇದೆ. ಪುಣ್ಯ ಅಂತಂದರೆ ಎಡ್ವಿನ್ ಅವರು ಎಲ್ಲ ಪಾಠಗಳನ್ನು ರೆಕಾರ್ಡ್ ಮಾಡ್ಕೊಂಡಿದ್ದರಿಂದ ಆನಂತರ ವೀಣಾ ಬನ್ನಂಜೆ ಅವರಿಗೆ ತಲುಪಿಸದ ಕಾರಣದಿಂದಾಗಿ ಅದನ್ನು ಅವರು ಸಂಪೂರ್ಣವಾಗಿ ಅದರಲ್ಲಿ ಭಾಗವಹಿಸಿರೋ ನಂದಕಿಶೋರ್ ಮತ್ತು ವಿಜಯ ಬಾಳಲ್ಬೈಲ್, ಶ್ರೀವತ್ಸ ಬಲ್ಲಾಳ ಅವರೀಗ ನಮ್ಮಲ್ಲಿ ಇಲ್ಲಿ ನಡುವೆ ಇಲ್ಲ. ಸತೀಶ್ ಅವರುಗಳು ಅದನ್ನು ತುಂಬ ಜೋಪಾನವಾಗಿ ಶಾಸ್ತ್ರಶುದ್ಧತೆಯಿಂದ ಸಿದ್ಧಪಡಿಸಿರ್ತಕ್ಕಂತಹದ್ದು ಮುಖ್ಯವಾದಂತಹದ್ದು. ಅದಕ್ಕೆ ಮುನ್ನುಡಿಯನ್ನು H.V. ನಾಗರಾಜ್ರವರು, ನಮ್ಮ ಈ ದಿನಮಾನದ ಒಬ್ಬ ದೊಡ್ಡ ವಿದ್ವಾಂಸರು, ಸಂಸ್ಕೃತ, ಇಂಗ್ಲೀಷ್, ಕನ್ನಡದಲ್ಲಿ ಅಪಾರವಾದಂತಹ ಪಾಂಡಿತ್ಯ ಇರತಕ್ಕಂಥವರು. ಅವರು ಎಡ್ವಿನ್ ಅವರ ವಿದ್ಯಾರ್ಥಿ ಕೂಡ ಆಗಿದ್ದಂಥವ್ರು. ಎಡ್ವಿನ್ ಅವರು ವಾಷಿಂಗ್ಟನ್ನ ಯೂನಿವರ್ಸಿಟಿಯಲ್ಲಿ ಸಿಯಾಟ್ನಲ್ಲಿ ಪ್ರೊಫೆಸರ್ ಆಗಿದ್ದರು. ಅವರು ಮೈಸೂರಿಗೆ ಬಂದಾಗ ನಾಗರಾಜ್ರವರ ಒಂದು ಪಾಂಡಿತ್ಯವನ್ನು ನೋಡಿ ಅವರ ವಿದ್ಯಾರ್ಥಿಯಾಗಿ ನಾನು ಬರಬೇಕು ಅಂತ ಅವರೇ ಆಹ್ವಾನ ಕೊಟ್ಟಂತಹ ಪ್ರತಿಭಾವಂತ ವಿದ್ವಾಂಸರು H.V. ನಾಗರಾಜ್ರವರು. ಅವರು ಅಲ್ಲೇ ಹೋಗಿ ಅವ್ರ ಜೊತೆ ವ್ಯಾಸಂಗವನ್ನು ಮಾಡಿದಂಥವರು. ಅವರ ವಿಶೇಷ ಕ್ಷೇತ್ರ ಅಲಂಕಾರ ಆದರೂ ಕೂಡ ತತ್ವಶಾಸ್ತ್ರ, ವೇದಾಂತಗಳ ಬಗ್ಗೆ ಕೂಡ ಅಷ್ಟೇ ಆಳವಾಗಿ ಅಧ್ಯಯನವನ್ನು ಮಾಡಿದ್ದಂಥವರು. ವಿದೇಶದ ಒಬ್ಬ ವ್ಯಕ್ತಿ ಸಂಸ್ಕೃತದಲ್ಲಿ ಇಷ್ಟು ಆಸಕ್ತಿ, ಶ್ರದ್ಧೆಯಿಂದ ಪಾಂಡಿತ್ಯವನ್ನು ಗಳಿಸಿದರು ಅಂತಕ್ಕಂಥದ್ದೇ ನಮ್ಮ ಭಾರತೀಯ ಭಾಷೆ, ಸಂಸ್ಕೃತಿ ಎಷ್ಟು ವಿಶಾಲವಾದದ್ದು ಅನ್ನೋದಕ್ಕೆ ಒಂದು ಸಾಕ್ಷಿಯಾಗಿದೆ. ಅವರು ಫ್ರಾನ್ಸ್ನಲ್ಲಿ ಕೂಡ ಅಲ್ಲಿ ಸಂಪರ್ಕ ಇಟ್ಕೊಂಡು ಅಲ್ಲಿ ವಿಶೇಷ ಅಧ್ಯಯನ ಮಾಡಿದುಂಟು. ಅವ್ರ ಬಗ್ಗೆ ರಾಬರ್ಟ್ ಗೋಲ್ಡ್ಮನ್ ಅಂತ ಒಬ್ಬ ವಿದ್ವಾಂಸರು ಒಂದು ಮಾತು ಹೇಳ್ತಾರೆ, ಅನದರ್ ಟವರಿಂಗ್ ಸಾನ್ಸ್ಕ್ರಿಟ್ ಸ್ಕಾಲರ್ ಆಫ್ ದಿಸ್ ಜನರೇಷನ್ ಈಸ್ ಜರೋ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅಷ್ಟು ದೊಡ್ಡ ವಿದ್ವಾಂಸರಾಗಿದ್ದಂಥವರು. ಅದನ್ನು ಲಿಪೀಕರಣಗೊಳಿಸುವಲ್ಲಿ ಬಂದಂಥ ಅನೇಕ ಸಮಸ್ಯೆಗಳನ್ನು ಕೂಡ ಬಗೆಹರಿಸಿ ಆರ್ಟಿಫಿಷಿಯಲ್ AI ಸಹಾಯವನ್ನು ಕೂಡ ಪಡೆದು ಅದು ಸಂಪೂರ್ಣವಾಗಿ ಸಮಗ್ರವಾಗಿರುವಂತೆ ಅದನ್ನು ಪ್ರಕಟಿಸಿದ್ದಾರೆ. ಆ ಕೃತಿ ಇದೀಗ ಲೋಕಾರ್ಪಣೆಯಾಗಿದೆ. ಅದರ ಆಯ್ದ ಭಾಗಗಳನ್ನು ಮಾತ್ರ ಮಲ್ಲೇಪುರಂ ಹೇಳಿದಾಗೆ ಇಲ್ಲಿ ಪ್ರಕಟಿಸಿದ್ದು, ಇನ್ನೂ ಉಳಿದ ಭಾಗಗಳನ್ನು ಪ್ರಕಟಿಸುವಂತಹ ಅಭಿಲಾಷೆಯನ್ನು ಹೊಂದಿದವರಾಗಿದ್ದಾರೆ. ಈ ಎಲ್ಲ 90 ವರ್ಷದ ವಿಶೇಷ ಕಾರ್ಯಕ್ರಮಗಳು, ಈ ಕೃತಿಯ ಬಿಡುಗಡೆ, ಇವೆಲ್ಲದರ ಹಿಂದಿನ ಶಕ್ತಿ ಯಾರು ಅಂತಂದರೆ ಅವರ ಸುಪುತ್ರಿಯಾದ ವೀಣಾ ಬನ್ನಂಜೆ ಅವರು. ವೀಣಾ ಅವರು ಯಾವಾಗಲೂ ನೆನಪಿಸ್ಕೊಳ್ತಾ ಇದ್ದಾರೆ, ನಮ್ಮ ಗುರುಗಳಿದ್ದ ನಂತರ ನಾವು ಉಡುಪಿನಲ್ಲಿ ಹದಿಮಾರು ಮಠದ ಶ್ರೀಗಳ ಒಂದು ಕೋರಿಕೆ ಮೇಲೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾಗ ಅವ್ರು ಚಿನ್ನದ ಪದಕವನ್ನು ಗಳಿಸಿದರು. ಅವ್ರು ಚಿನ್ನದ ಪದಕವನ್ನು ನಮ್ಮಿಂದ ಪಡೆದುಕೊಳ್ಳೋ ಅವಕಾಶ ಸಿಕ್ತು ಅಂತಂದ್ರೆ ವೀಣಾ ಬನ್ನಂಜೆ ಅವರು ಯಾವಾಗಲೂ ನೆನಪಿಸ್ಕೊಳ್ತಾ ಇರ್ತಾರೆ. ಅಂದರೆ ವಿದ್ಯಾರ್ಥಿ ದಶೆಯಲ್ಲೇ ಅಷ್ಟು ಪ್ರತಿಭಾನ್ವಿತ ಶಕ್ತಿಯನ್ನು ಹೊಂದಿದ್ದಂತಹ ಹೆಣ್ಣುಮಗಳು ವೀಣಾನವರು. ಅವರು ತಂದೆಯವರ ಮಾರ್ಗದರ್ಶನದಲ್ಲಿ ವಿಶೇಷವಾದ ಅಧ್ಯಯನ ಮಾಡಿದಂಥವರು ಮತ್ತು ಸತ್ಯಕಾಮರಿಯ ಹುಡುಗಿ ಅವರನ್ನು ಹಾಕಿ ಎರಡೂ ಸಂಪ್ರದಾಯಗಳಲ್ಲಿ, ಅಂದರೆ ಸಂತಕಾಮರ ತಂತ್ರಜ್ಞಾನ ಮತ್ತು ಬನ್ನಂಜೆಯವರ ಶಾಸ್ತ್ರಜ್ಞಾನ ಎರಡನ್ನೂ ಕೂಡ ಸಮೀಕರಣಗೊಳಿಸ್ಕೊಂಡು ವ್ಯಕ್ತಿತ್ವವನ್ನು ರೂಪಿಸಿಕೊಂಡಿರ್ತಕ್ಕಂಥವ್ರು ವೀಣಾ ಬನ್ನಂಜೆಯವರು. ಮತ್ತು ಅವರನ್ನು ಲೌಕಿಕ ವ್ಯಾಪ್ತಿಗೆ ಸೀಮಿತಗೊಳಿಸದೆ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಒಬ್ಬ ಮಗಳನ್ನು ಕೊಟ್ಟಂಥ ಕೀರ್ತಿ ಕೂಡ ಬನ್ನಂಜೆಯವರಿಗೆ ಸಲ್ಲುವಂಥದ್ದು. ಅವ್ರಿಗೂ ಕೂಡ ಅನೇಕ ಪ್ರಶಸ್ತಿಗಳು ಬಂದಿದೆ. ಅಕ್ಕ ಮಹಾದೇವಿಯನ್ನು ಕುರಿತಂತಹ ಅವರ ಒಂದು ಕೃತಿಗೆ ಶ್ರೀಮಠದಿಂದ ಕೊಡುವಂಥ ಶಿವರಾತ್ರೀಶ್ವರ ಪ್ರಶಸ್ತಿ ಕೂಡ ವೀಣಾ ಬನ್ನಂಜೆಯವರಿಗೆ ಸಂದಿದೆ ಅಂತಕ್ಕಂಥನ್ನು ಈ ಸಂದರ್ಭದಲ್ಲಿ ನೆನಪಾಡಿಕೊಂಡು, ಅವರ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ವಿಶೇಷವಾಗಿ ತೊಡಗಿಸ್ಕೊಂಡಿರ್ತಕ್ಕಂಥವರು, ಧ್ಯಾನ ಇರ್ಬೋದು ಮತ್ತು ಇತ್ಯಾದಿಗಳ ಬಗ್ಗೆ ಜನರಲ್ಲಿ ಜ್ಞಾನವನ್ನು ಮೂಡಿಸ್ತಾ ಇರ್ತಕ್ಕಂಥವ್ರು. ಈ ಕೃತಿಯ ಬಗ್ಗೆ ಅವರು ಕೊನೆಯಲ್ಲಿ 4 ಮಾತು ಹೇಳಿದ್ದಾರೆ. ಇದರ ಸುಗಂಧ ನೀವು ಪಸರಿಸಿ
ಬೇರು ಮಣ್ಣಿನ ಆರೈಕೆ ನಮ್ಮದು. ಅಪ್ಪ ಮತ್ತು ಜಿರೋ ಪುಷ್ಪವಾಗಿ ಇಲ್ಲಿ ಅರಳಿದ್ದಾರೆ. ಒಮ್ಮೆ ಮಾತ್ರ ಕಣ್ಣು ಹೊರಳಿಸಿ, ಮೂಗು ಹೊರಳಿಸಿ, ಇಷ್ಟೇ ನಮ್ಮ ಪ್ರಾರ್ಥನೆ. ಈ ಕೃತಿಯನ್ನು ಕುರಿತು ಓದಬೇಕು ಅನ್ನೋದಕ್ಕಿಂತ ಮಾತುಗಳನ್ನು ಹೇಳಿದ್ದಾರೆ. ಇವತ್ತಿನ ಈ ಒಂದು ಶುಭ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಸಂತೋಷ ಆಗಿದೆ. ಎಲ್ಲ ಪೂಜ್ಯರು ಕೂಡ ಸೋಸಲೆಯ ಪೂಜ್ಯರು, ಬಹಳ ದೊಡ್ಡ ವಿದ್ವಾಂಸರು, ಸರಳರು, ಸಹಜವಾದಂತಹ ಬದುಕನ್ನು ನಡೆಸುವಂಥವರು, ನಮ್ಮ ಹರಿಹರದ ಪುರುಷಗಳು. ಒಂದು ಸಂತ ಮಹಾಪರಿಷತ್ತನ್ನು ಪ್ರಾರಂಭ ಮಾಡಿ ಇಡೀ ದೇಶ ಜನ ಎಲ್ಲ ಹಿಂದೂಗಳು ಏಕಾಭಿಪ್ರಾಯದಿಂದ ಸಂಘಟಿತರಾಗಿ ನಡೆದಾಗ ಮಾತ್ರ ದೇಶವನ್ನು ಸಮೃದ್ಧವಾಗಿ ಬೆಳೆಸಲಿಕ್ಕೆ ಸಾಧ್ಯ ಅನ್ನೋದರಲ್ಲಿ ಅದನ್ನು ಪ್ರತಿಭಪಡಿಸ್ತಾ ಇರ್ತಕ್ಕಂಥವ್ರು. ಪುತ್ತಿಗೆ ಶ್ರೀಗಳು ದೇಶ ವಿದೇಶಗಳಲ್ಲೆಲ್ಲ ಇಂಡಿಯಾದಲ್ಲಿ ಶಾಖಾ ಮಠಗಳಿದ್ದರೆ ವಿಶೇಷ ಅಲ್ಲ, ಅಮೇರಿಕಾದ ಎಲ್ಲ ಊರಿಗೂ ಶಾಖಾ ಮಠಗಳನ್ನು ಹೊಂದಿರೋರು ಏನು ಅಂತಂದರೆ ನಮ್ಮ ಪುತ್ತಿಗೆ ಶ್ರೀಗಳು. ನ್ಯೂಯಾರ್ಕ್ ಇರ್ಬೋದು, ಬೇರೆ ಇರ್ಬೋದು, ಕೆನಡಾ ಇರ್ಬೋದು, ಎಲ್ಲ ದೇಶಗಳಲ್ಲೂ ಕೂಡ ಕೇಂದ್ರಗಳನ್ನು ಪ್ರಾರಂಭಿಸಿ ಅಲ್ಲಿರುವಂತಹ ಭಾರತೀಯರಿಗೆ ವಿಶೇಷವಾಗಿ ನಮ್ಮ ಸಂಸ್ಕೃತಿಯ ಪರಿಚಯ ಮಾಡುವಂಥ, ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಂಥ ಒಂದು ಕ್ರಮದಲ್ಲಿ ತೊಡಗಿಸಿಕೊಂಡಿದ್ದಾರೆ. ತರಳಬಾಳು ಪೂಜ್ಯ ಜಗದ್ಗುರು ಮಹಾಸ್ವಾಮಿಗಳವರು ಒಂದು ಭವ್ಯ ಪರಂಪರೆ ಇರುವಂಥ ಮಠದ ಪೀಠಾಧಿಪತಿಗಳಾಗಿ ಸಂಸ್ಕೃತದಲ್ಲಿ, ಫ್ರೆಂಚ್ನಲ್ಲಿ, ಇಂಗ್ಲೀಷ್ನಲ್ಲಿ ಅಪಾರವಾದ ಜ್ಞಾನ ಸಂಪತ್ತನ್ನು ಹೊಂದಿರತಕ್ಕಂಥವರು. ಅವರ ಲೇಖನಗಳನ್ನು ಓದಿದವ್ರಿಗೆಲ್ಲ ನೇರವಾಗಿ ಪರಿಚಯ ಇರತಕ್ಕಂಥವರು. ಪಾಣಿನಿಯ ವ್ಯಾಕರಣವನ್ನು ಕಂಪ್ಯೂಟರ್ಗೆ ಅಳವಡಿಸಿದಂಥ ಕೀರ್ತಿ ಪೂಜ್ಯರಿಗೆ ಸಲ್ಲುವಂಥದ್ದು. ವಿದ್ಯಾಭೂಷಣರು ಇಲ್ಲಿದ್ದಾರೆ. ಸಂಗೀತದ ಒಂದು ಸಾಮ್ರಾಜ್ಯ ಲೋಕದಲ್ಲಿ ಜನರನ್ನು ತೇಲಿಸುವಂಥವರು. ಪೂಜ್ಯ ಪೇಜಾವರ ಶ್ರೀಗಳ ಆಪ್ತ ಶಿಷ್ಯರಲ್ಲಿ ಅವರು ಕೂಡ ಒಬ್ಬರು. ಮೈಸೂರಿನಲ್ಲಿ JSS ಸಂಗೀತ ಸಭೆಯ ಸಮ್ಮೇಳನ ಆದಾಗ ಮೊದಲನೇ ಅಧ್ಯಕ್ಷರಾಗಿದ್ದವರು ವಿದ್ಯಾಭೂಷಣರು. ಆ ಕಾರಣಕ್ಕಾಗಿ ಸಮಾರಂಭದಲ್ಲಿ ಪೇಜಾವರ ಶ್ರೀಗಳನ್ನೇ ಅಲ್ಲಿಗೆ ಬರಮಾಡಿ ಅವ್ರ ಕೈಯಿಂದಲೇ ಅವರಿಗೆ ಪ್ರಶಸ್ತಿ ಅನುಗ್ರಹ ಮಾಡಿದಂತಹದ್ದು. ಖ್ಯಾತ ಚಲನಚಿತ್ರನಾದ ವಿನಯ ಪ್ರಸಾದ್ ಅವರಿದ್ದಾರೆ. ಇನ್ನೂ ಎಲ್ಲ ವಿದ್ವಾಂಸರೆಲ್ಲ ಕಾರ್ಯಕ್ರಮದಲ್ಲಿದ್ದಾರೆ. ಭಾಗವಹಿಸೋ ಸಂತೋಷ ಆಗಿದೆ. ಹೆಚ್ಚು ಸಮಯ ತೆಗೆದುಕೊಂಡ್ರೆ ಅದಕ್ಕೆ ವಿಷಾದವನ್ನು ವ್ಯಕ್ತಪಡಿಸಿ ಮತ್ತೆ ಕಾರ್ಯಕ್ರಮಗಳಿರೋದ್ರಿಂದ ಅನಿವಾರ್ಯವಾಗಿ ತೆರಳಬೇಕಾಗಿದೆ ಅಂತ ಅನ್ನೋದನ್ನು ನಿಮ್ಮ ಗಮನಕ್ಕೆ ತಂದು ಈ 3 ದಿವಸಗಳು ಆಯೋಜಿಸಿರುವಂಥ ಬನ್ನಂಜಿಯವರ ಈ ಒಂದು 90ರ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಸಂಪನ್ನಗೊಳ್ಳಲಿ. ಅವರ ವಿದ್ವತ್ ಪ್ರಭಾವಾಲಯದಿಂದ ಬಂದಿರುವಂತಹ ಎಲ್ಲ ಸಾಹಿತ್ಯ, ಅವರ ಪ್ರವಚನಗಳು ನಮ್ಮ ನಾಡಿನಲ್ಲಿ ಯುವಕರಿಗೆ ಸ್ಫೂರ್ತಿಯನ್ನು ನೀಡುವಂಥ ಕಾರ್ಯ ಆಗಲಿ. ನಿಮ್ಮೆಲ್ಲರಿಗೂ ಭಗವಂತನ ಕೃಪೆ ಸದಾಕಾಲ ಇರಲಿ ಅಂತ ಹಾರೈಸಿ 4 ಮಾತಿಗೆ ವಿರಾಮ ಕೊಡ್ತೀವಿ. ಪುಣ್ಯ ನಲ್ವಾಕ್ಕುಗಳಿಂದ ಅನುಗ್ರಹಿಸಿದ ಪರಮ ಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳಿಗೆ ನದಿನೂರಾರು ಸಮರ್ಪಣೆ ಮಾಡುತ್ತಿದ್ದೇವೆ. ಅನ್ಯ ಕಾರ್ಯ ನಿಮಿತ್ತ ಅನಿವಾರ್ಯವಾಗಿ ತೆರಳುತ್ತಿರುವಂತಹ ಶ್ರೀಗಳಿಗೆ ಮತ್ತೆ ಧನ್ಯವಾದಗಳನ್ನು ಸಮರ್ಪಣೆ ಮಾಡುತ್ತಿದ್ದೇವೆ.